ನಮಸ್ಕಾರ ವೀಕ್ಷಕರೇ, ನ್ಯೂಸ್@7ಗೆ ಸ್ವಾಗತ. ನಾನು ರೀಟಾ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ರಾಷ್ಟ್ರೀಯ ಬಸವ ಸೈನ್ಯ ಸಂಘಟನೆಯಿಂದ ವಿಜಯೋತ್ಸವ ಆಚರಣೆ ಮಾಡಲಾಯಿತು. ಭಾರತ್ ಮಾತಾ ಕಿ ಜೈ, ಭಾರತೀಯ ಸೈನ್ಯಕ್ಕೆ ಜೈ, ಪಾಪಿ ಪಾಕಿಸ್ತಾನಕ್ಕೆ ಧಿಕ್ಕಾರ ಅಂತ ಘೋಷಗಳನ್ನು ಕೂಗುತ್ತಾ ಬಸವೇಶ್ವರ ವೃತ್ತದಲ್ಲಿ ಸೇರಿದ ರಾಷ್ಟ್ರೀಯ ಬಸವ ಸೈನ್ಯದ ಕಾರ್ಯಕರ್ತರು ನಂತರ ಪಟಾಕಿಯನ್ನು ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಬಸವ ಸೈನ್ಯದ ಸಂಸ್ಥಾಪಕ ಅಧ್ಯಕ್ಷ ಶಂಕರಗೌಡ ಬಿರಾದರ್ ಮಾತನಾಡಿ, ನಮ್ಮ ಹೆಮ್ಮೆಯ ಭಾರತೀಯ ಸೈನ್ಯದ ಜೊತೆ ನಾವು ಸದಾ ಇದ್ದೇವೆ. ನಿನ್ನೆ ರಾತ್ರಿ ಪಾಕಿಸ್ತಾನದ ಭಯೋತ್ಪಾದಕ ಕೇಂದ್ರಗಳ ಮೇಲೆ ಭಾರತೀಯ ಸಶಸ್ತ್ರ ಪಡೆ ಕ್ಷಿಪಣಿ ದಾಳಿ ಮಾಡಿ ಉಗ್ರರ ಅಡಗುತಾಣಗಳನ್ನು ನಾಶ ಮಾಡಿದ ಭಾರತೀಯ ಸೈನ್ಯದ ಜೊತೆ ನಾವೆಲ್ಲ ಭಾರತೀಯರು ಸದಾ ಇದ್ದೇವೆ ಅಂತ ಹೇಳಿದರು. ಇದೇ ಸಮಯದಲ್ಲಿ ಶ್ರೀಕಾಂತ್ ಕೊಟ್ರಶೆಟ್ಟಿ, ಸುನಿಲ್ ಚಿಕ್ಕೊಂಡ್, ಅಪ್ಪು ಗಬ್ಬೂರ್, ಸಂಗನ್ ಬಸ ಪೂಜಾರಿ, ಸಲೀಂ ಸೈಯದ್, ಸದಾನಂದ್ ಸುಲಾಕಿ ಮತ್ತು ಊರಿನ ಮುಖಂಡರು ಉಪಸ್ಥಿತರಿದ್ದರು. ಪಾಕಿಸ್ತಾನಕ್ಕೆ ಪಾಪಿ ಪರದೇಶಿ ಪಾಕಿಸ್ತಾನಕ್ಕೆ ಭಾರತ್ ಮಾತಾ ಕಿ ವಂದೇ ವಂದೇ. ಆಕ್ರಮಿತ ಏನು ಉಗ್ರಗಾಮಿಗಳ ಅಡಗು ತಾಣಗಳಾಗಿದ್ದು 21 ಅಡಗು ತಾಣಗಳ ಪೈಕಿ ಸುಮಾರು 9 ರಿಂದ 10 ಅಡಗು ತಾಣಗಳ ಮೇಲೆ ನಮ್ಮ ವಾಯುಸೇನೆ ಇತಿಹಾಸ. ಆ ಪ್ರವಾಸಿಗರನ್ನು ಗುರುತಿಸಿ ಆ ಸೈನಿಕರನ್ನ ಅವರ ಧರ್ಮ ಪತ್ನಿಗಳ ಮುಂದೆ ಅಮಾಯಕವಾಗಿ ಅವರನ್ನು ಕೊಂದಿದ್ದರು. ಆ ಕೊಂದಿದ್ದರ ಪ್ರತೀಕಾರವಾಗಿ ನಿನ್ನೆ ರಾತ್ರಿ ನಮ್ಮ ಭಾರತೀಯ ಸೈನ್ಯ ಆ ಪಾಕಿಸ್ತಾನದ ಉಗ್ರಗಾಮಿಗಳ ಅಡಗು ತಾಣಗಳ ಮೇಲೆ ದಾಳಿ ಮಾಡಿ ಇಡೀ ಉಗ್ರವಾದವನ್ನೇ ನಾಶ ಮಾಡುವ ಹಂತದಲ್ಲಿದೆ. ಈ ಹಂತದಲ್ಲಿ ಇಡೀ ಕರ್ನಾಟಕ, ಇಡೀ ಭಾರತದಲ್ಲಿರುವಂತಹ ಎಲ್ಲ ರಾಷ್ಟ್ರ ಪ್ರೇಮಿಗಳು, ದೇಶಭಕ್ತರು ನಾವೆಲ್ಲರೂ ಕೂಡ ಈ ಸೈನಿಕರ ಜೊತೆಗಿದ್ದೇವೆ. ಸೈನ್ಯದ ಯಾವುದೇ ಒಂದು ಯುದ್ಧದಲ್ಲಿ ನಾವೆಲ್ಲ ಪ್ರತಿಯೊಬ್ಬ ಭಾರತೀಯರು ನಿಮ್ಮ ಜೊತೆಗೆ ನಾವೆಲ್ಲ ಸಾಥವಾಗಿರುತ್ತೇವೆ ಅಂತ ಹೇಳುವ ಉದ್ದೇಶದಿಂದ ಇಂದು ರಾಷ್ಟ್ರೀಯ ಬಸವ ಸೈನ್ಯ ಬಸವನ ಬಾಗೇವಾಡಿಯಲ್ಲಿ ಈ ವಿಜಯದ ಸಂಕೇತವಾಗಿ ಭಾರತ ಮಾತೆಯ ಕುಲತಿಲಕ ಸಿಂಧೂರದ ಆಪರೇಷನ್ ಸಿಂಧೂರಿನಲ್ಲಿ ಯಶಸ್ವಿ ಕಂಡಂತಹ ಭಾರತೀಯ ಸೈನ್ಯದ ವಿಜಯಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿ ವಿಜಯೋತ್ಸವವನ್ನು ಆಚರಿಸುತ್ತಿರುವುದು ನಾವೆಲ್ಲರಿಗೂ ಹೆಮ್ಮೆಯ ಸಂಗತಿ. ಮುಂಬರುವ ದಿನಗಳಲ್ಲಿ ಪಾಕಿಸ್ತಾನ ಎಂಬ ಈ ದುಷ್ಟ ರಾಷ್ಟ್ರ ಈ ಭೂಪಟದಲ್ಲಿ ಇಲ್ಲದ ಹಾಗೆ ಮಾಡಲು ನಮ್ಮ ಸೈನ್ಯ ಸನ್ನದ್ಧವಾಗಿದೆ. ಇವತ್ತು ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾನ್ಯ ನಮ್ಮ ಸೈನ್ಯದ ಮುಖ್ಯಸ್ಥರು ಹೇಳಿದರು, ಇದು ಕೇವಲ ಪಿಕ್ಚರ್, ಇದು ಟ್ರೈಲರ್, ಇದು ಪಿಕ್ಚರ್ ಬಾಕಿ ಐತೆ ಅಂತ ಹೇಳಿದ್ದಾರೆ. ಅಂದ್ರೆ ಮುಂಬೈ ದಾಳಿ ಆದ್ರೆ ನಾವು ಸುಮ್ಮನೆ ಇದ್ದೆವು, ಪಹಲ್ಗಾಂವ್ ದಾಳಿ ಆದ್ರೆ ಸುಮ್ಮನಿದ್ದೆವು, ಪುಲ್ವಾಮಾ ದಾಳಿ ಆದ್ರೆ ಸುಮ್ಮನಿದ್ದೆವು. ಆದ್ರೆ ಇನ್ನು ಮುಂದೆ ಉಗ್ರವಾದವನ್ನು ನಮ್ಮ ದೇಶದಲ್ಲಿ ನಡೆದ್ರೆ ನಾವು ಸುಮ್ಮನೆ ನಿಲ್ಲುವುದಿಲ್ಲ. ಪ್ರತಿಯೊಬ್ಬ ಭಾರತೀಯ ಕೂಡ ಕಾಶ್ಮೀರಕ್ಕೆ ಹೋಗಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಲು ನಾವೆಲ್ಲ ಸನ್ನದ್ಧರಾಗಿದ್ದೇವೆ ಅಂತ ಹೇಳುತ್ತೇನೆ.